ಹಿಂದಿನ ಜನ್ಮಗಳಿಂದ ಪಡೆದುಕೊಂಡು ಬಂದಿರುವ ಅಜ್ಞಾನದ ಜಾಡ್ಯವಲ್ಲವೇ ಇದು? ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ. ಹೀಗೆ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಎದುರಿಗೆ ಇರುವ ಪಿನಾಕಪಾಣಿಯನ್ನು ಭಕ್ತಿ, ಗೌರವ, ವಿನಯಗಳಿಂದ ನೋಡುತ್ತಾ ಮನದಲ್ಲೇ ಪ್ರಣಾಮ ಮಾಡುತ್ತಾನೆ. ಭಗವನ್, ನೀನು ಸರ್ವಾಂತರ್ಯಾಮಿ, ಕಾರಣಗಳಿಗೆ ಕಾರಣ ನೀನು. ನಿಯಮ ನಿಷ್ಠೆಗಳಿಂದ, ಯಜ್ಞ ಯಾಗಾದಿಗಳಿಂದ, ವಿವಿಧ ಅರ್ಚನೆಗಳಿಂದ, ಧ್ಯಾನಯೋಗ, ಕರ್ಮಯೋಗ, ಭಕ್ತಿಯೋಗಗಳ ಮೂಲಕ ಇಡೀ ಜಗತ್ತು ನಿನ್ನನ್ನು ಆರಾಧಿಸುತ್ತಿದೆ. ನಿನ್ನ ಮೇಲೆ ಯುದ್ಧ ಮಾಡಿದೆ ನಾನು. ಬಹಳ ದೊಡ್ಡ ತಪ್ಪು ಮಾಡಿದೆ ದೇವ, ಬಹಳ ದೊಡ್ಡ ತಪ್ಪು ಮಾಡಿದೆ. ಅವನನು ಯಜ್ಞಾದಿ ಕರ್ಮದೊಳು, ಅವನನು ನಿಯಮಾದಿ ಯೋಗದೊಳು, ಅವನನು ಯಜ್ಞಾದಿ ಕರ್ಮದೊಳು, ಅವನನು ನಿಯಮಾದಿ ಯೋಗದೊಳು, ಅವನನು ವಿವಿಧಾರ್ಚನಾಂಕಿತ ಭಕ್ತಿ ಮಾರ್ಗದಲ್ಲಿ, ಅವನನು ಜೀವಾತ್ಮ ಚೈತನ್ಯಾವಲಂಬನನೆಂದು ಭಜಿಸುವರು, ಅವನನು ಜೀವಾತ್ಮ ಚೈತನ್ಯಾವಲಂಬನನೆಂದು ಭಜಿಸುವರು. ಆಭೂರಣದಲ್ಲಿ ಸೆಣಸಿದವಲ, ಆಭೂರಣದಲ್ಲಿ ಸೆಣಸಿದವಲ, ಶಿವ ಶಿವ ಎಲ್ಲ. ದೇವ, ಈ ಲೋಕದ ಸೃಷ್ಟಿಕರ್ತ ನೀನು. ಈ ಜಗತ್ತು ನಿನ್ನ ಮಾಯೆ. ಸೂರ್ಯ, ಚಂದ್ರ, ನಕ್ಷತ್ರಾದಿ ಗ್ರಹರಾಶಿಗಳು ನಿನ್ನ ತೇಜಸ್ಸಿನಿಂದ ಬೆಳಗುತ್ತಿವೆ. ಲೋಕವಾವನ ಮಾಯೆಯೋ, ಲೋಕವಾವನ ಮಾಯೆಯೋ, ಈ ಜಗ ಕಾಕೆ ಬಾಳ ಅದಾರು. ಚಂದ್ರ ದಿವಾಕರ ಗ್ರಹರಾಶಿ ತಾರೆಗಳು ಅರತೇಜದಲ್ಲಿ, ಲೋಕರಚನಾರಕ್ಷೆ ಸಂಹೃತಿಯಾಕರಣೆ ತಾನದಾರದು. ಲೋಕರಚನಾರಕ್ಷೆ ಸಂಹೃತಿಯಾಕರಣೆ ತಾನದಾರದು. ಆ ಜಗದೇಕ ದೈವದ ಕೂಡೆ ತೋಟಿಯೇ, ಆ ಜಗದೇಕ ದೈವದ ಕೂಡೆ ತೋಡಿಯೇ, ಶಿವ ಶಿವ ಎಂದ. ನೀನೇ ಜೀವರೂಪ, ಸಾಕ್ಷಿ, ಕೂಟಸ್ಥ. ನೀನೇ ಚೈತನ್ಯ ಸ್ವರೂಪಿ, ಅಮಲ ಪ್ರತ್ಯಗಾತ್ಮ ನೀನು, ಪರಮಾತ್ಮ ನೀನು. ಅಯ್ಯೋ, ನಿನ್ನೊಡನೆ ಕಾದಿದೆನಲ್ಲ, ನಿನ್ನೊಡನೆ ಕಾದಿದೆನಲ್ಲ. ಜೀವರೂಪನು, ಜೀವರೂಪನು ಸಾಕ್ಷಿ ಕೂಟಸ್ಥಾವಲಂಬನ ಕರ್ತೃ. ಚೇತನನಾವನು ಆವನಿ ಕ್ಷೇತ್ರಜ್ಞನು ಅಂತರ್ಯಾಮಿ ಸಂಜ್ಞೆಯಲಿ. ಆವನಮಲ ಪ್ರತ್ಯಗಾತುಮನು, ಆವನು ಅಮಲ ಪ್ರತ್ಯಗಾತುಮನು, ಆವನು ಪರಮಾತ್ಮನು ಈಶ್ವರನಾವನು. ಆತನ ಕೂಡೆ ಕದನವೇ, ಆತನ ಕೂಡೆ ಕದನವೇ, ಶಿವ ಶಿವ ಎಲ್ಲ.
ನೀನು ಅಜೇಯ. ವಿಷ್ಣುರೂಪಿ ಶಿವನು, ಶಿವರೂಪಿಯಾದ ವಿಷ್ಣುವು ನೀನೇ. ಲೋಕರಕ್ಷಕನೂ ಲೋಕಪೂಜ್ಯನೂ ಶೂಲಧಾರಿಯೂ ಪಿನಾಕಪಾಣಿಯೂ ಆದ ನಿನಗೆ ಸಾಷ್ಟಾಂಗ ಪ್ರಣಾಮಗಳು, ಸಾಷ್ಟಾಂಗ ಪ್ರಣಾಮಗಳು. ಅವನೊಬ್ಬನಣೋರಣೀಯನು ಅದಾವನು ಮಹತೋ ಮಹೀಯನು. ಅವನೊಬ್ಬನಣೋರಣೀಯನು ಅದಾವನು ಮಹತೋ ಮಹೀಯನು. ಅದಾವನಿರುತಂ ದೃಷ್ಟಿಸಂಗತ ವಿಶ್ವಸಮಯದಲ್ಲಿ ಅವನೊಬ್ಬನು ನಾಮರೂಪು ಗುಣಾವನಂಬನನಲ್ಲದೀಶ್ವರನು. ಅವನೊಬ್ಬನು ನಾಮರೂಪು ಗುಣಾವಲಂಬನನಲ್ಲದೀಶ್ವರನು. ಆವನು ಆತನೊಳೆ ಮಗೆ ತೋಟಿಯೇ, ಆತನೊಳೆ ಮಗೆ ತೋಟಿಯೇ ಶಿವ ಶಿವ ಎಂದ. ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಹೀಗೆ ಪರಿಪರಿಯಾಗಿ ಶಿವನನ್ನ ಮನದಲ್ಲೇ ಸ್ತೋತ್ರ ಮಾಡಿ ತಾ ಮಾಡಿದ್ದು ಮಹಾಪರಾಧವಾಯಿತು ಎಂದು ಕಡುನೊಂದು ಪಶ್ಚಾತ್ತಾಪ ಪಡುತ್ತಿದ್ದಾನೆ ಅರ್ಜುನ. ಅವನನ್ನೇ ನೋಡುತ್ತಿದ್ದ ಕಿರಾತ ವೇಷದಲ್ಲಿ ಇದ್ದ ಭಗವಾನ್ ಶಂಕರ ತನ್ನ ನಿಜರೂಪದಲ್ಲಿ ಅರ್ಜುನನ ಮುಂದೆ ಕಾಣಿಸಿಕೊಂಡ. ಜನಮೇಜಯ, ನಿನ್ನ ಮುತ್ತಜ್ಜನ ಪುಣ್ಯೋದಯ ಇದು ಅನ್ನುತ್ತಾರೆ ವೈಶಂಪಾಯನರು. ಶುಕ ಸನಕಾದಿಗಳಿಗೆ ದೊರಕದ ಪುಣ್ಯ ಅರ್ಜುನನಿಗೆ ದೊರಕಿತು ಅನ್ನುತ್ತಾರೆ. ಅರಸಕೇ ನಿಮ್ಮ ಪಾರ್ಥನ ಪರಮ ಪುಣ್ಯೋದಯವನು. ಈಶನ ಕರುಣವನ್ ಶುಕ ಸನಕ ಸಿದ್ಧಾದ್ಯರಿಗೆ ಅಗೋಚರದಾಗ ನಿರುಪಮಿತ ನಿಜ ರೂಪವನು ವಿಸ್ತರಿಸಿದನು. ಶುಕಸನಕ ಸಿದ್ಧಾದ್ಯರಿಗೋಚರದ ನಿರುಪಮಿತ ನಿಜ ರೂಪವನು ವಿಸ್ತರಿಸಿದನು. ವಿವಿಧ ಪ್ರಭಾವೋತ್ಕರದ ನಿರುಗಯ ತೋರಿದನು. ಸುರಕೋಟಿ ಕೈಮುಗಿಯೇ ಸದ್ಯೋಜಾತಾದಿ ಪಂಚಮುಖಗಳೊಂದಿಗೆ ಡಮರು ರುದ್ರಾಕ್ಷಮಾಲ ವಿಭೂತಿ ಧರಿಸಿ ದೇದೀಪ್ಯಮಾನನಾಗಿ ಪಾರ್ವತಿಯ ಸಮೇತ ನಿಂತಿದ್ದಾನೆ ಅರ್ಜುನನ ಮುಂದೆ. ಕಾಳಮೇಘ ಸುವರ್ಣದ ಉರುದಂ ಶ್ರಾಣಿಭೀಷಣದ ಅಮಲ ಜಪಮಣಿಮಾನಿಕೆಯ ಸುತಿಮುಖದ ವಾಶಾಂಕುಶದ ಡಮರುಗದ ಶೂಲಘನ ಖಟ್ವಾಂಗ ದ್ರುಹಿಣ ಕಪಾಲ ಫಣಿವಲಯದ ಕರೋಡಿ ಮಾಲೆಯಿಂದ ಮಹೋಗ್ರನೆಸೆದನು ಅಘೋರ ವಕ್ತ್ರದಲ್ಲಿ. ನೋಡು, ಇಲ್ಲಿ ನೋಡು ಜನಮೇಜಯ, 4 ಮುಖದ ಬ್ರಹ್ಮನಂತೆ 4 ಬಾಹುಗಳ ವಿಷ್ಣುವಿನಂತೆ ಶೋಭಿಸುತ್ತಿದ್ದ ಪರಮಶಿವನ ಪರಿವಾರದವರೆಲ್ಲ ತಮ್ಮ ನಿಜ ರೂಪನ್ನ ಧರಿಸಿ ಸುತ್ತಲೂ ನಿಂತರಂತೆ. ನೋಡು ನೋಡು. ಶ್ರುತಿಗಳು ಉಪನಿಷದಾದ್ಯಖಿಲ ದೇವತೆಯರು ಆಕಲ್ಪಿತ ಕಿರಾತಾಕೃತಿಯನುಳಿದರು. ಸುಳಿದರೀಶನ ಸುತ್ತುವಲಯದಲ್ಲಿ ಸ್ಮಿತ
स्मितमधुरमुखकान्ति कल्लोलित कटाक्षच्छवियली स्मितमधुरमुखकान्ति कल्लोलित कटाक्षच्छवियली ಈಶನಧೃತಿಯಲೀಡಿರಿದು ಎಡದಲೆಸೆದರು ಈಶನ ಎಡದಲೆಸೆದರು ಗೌರಿದೇವಿಯರು ಇಂಥ ಸುಸಂದರ್ಭ ಪರಮಶಿವನ ಈ ದಿವ್ಯ ದರ್ಶನ ಮತ್ತೆ ಸಿಗುವುದೋ ಇಲ್ಲವೋ ಎಂಬ ಸಂದೇಹವೆಂದೇ ತೋರುತ್ತದೆ. ಸನಕ, ನಾರದ, ಭೃಗು, ಪರಾಶರಾದಿ ಋಷಿ ಮುನಿಗಳು ಬಂದು ಕೈ ಮುಗಿಯುತ್ತಾ ನಿಂತಿದ್ದಾರಂತೆ. ಕ್ಷಮಿಸುವುದು ಸರ್ವೇಶ ಸರ್ವೋತ್ತಮ ವೃಥಾ ಸುಭಟಾಭಿಮಾನ ಭ್ರಮಿತನನು ಕ್ಷಮಿಸುವುದು ಮೋಹಾಂಧಕೂಪ ಜಲಾವಗಾಹದಲ್ಲಿ ಸ್ಥಿಮಿತನನು ಕ್ಷಮಿಸುವುದು. ಕ್ಷಮಿಸುವುದು ಸರ್ವೇಶ. ವೃಥಾಭಿಮಾನದಿಂದ ಮೋಹದ ಅಂಧಕಾರಕ್ಕೆ ಸಿಲುಕಿಕೊಂಡು ನಿನ್ನಲ್ಲಿ ಈ ಅವಮಾನವನ್ನು ಮಾಡಿದೆ. ಕ್ಷಮಿಸು, ಕ್ಷಮಿಸು. ದುರ್ಬೋಧ ವೇದ ಭ್ರಮಿತನನು ಕ್ಷಮಿಸುವುದು ಕಲ್ಯಾಣ ಪದ ನಿರ್ಗಮಿತನನು ಕಾರುಣ್ಯ ನಿಧಿ ಕೈಗಾಯಬೇಕು. ಕಲ್ಯಾಣ ಪದ ನಿರ್ಗಮಿತನನು ಕಾರುಣ್ಯ ನಿಧಿ ಕೈಗಾಯಬೇಕೆಲ್ಲ. ನಾನು ಮೂರ್ಖ, ಉಭ್ರಮಿತ, ನೀನು ಕಾರುಣ್ಯ ನಿಧಿ. ಪೊರೆಯಬೇಕು, ನೀನು ನನ್ನನ್ನು ಪೊರೆಯಬೇಕು. ಅಯ್ಯೋ, ತಿಳಿದು ತಿಳಿದು ಬುದ್ಧಿಗೆಟ್ಟ ಮಾನವ ಕುರಿ ನಾನು. ತಿಳಿದು ತಿಳಿದು ತಪ್ಪು ಮಾಡಿದ ಕಡು ಮೂರ್ಖ ನಾನು. ಅಯ್ಯೋ, ವಿವೇಕವನ್ನು ಕಳೆದುಕೊಂಡ ಬಾಹಿರ ನಾನು. ನನ್ನ ಮಹಾಪರಾಧವನ್ನು ಮನ್ನಿಸಿ ಕಾಯಬೇಕು ನೀನು. ಈ ದೀನನನ್ನು ಕಾಯಬೇಕು ಪರಮೇಶ್ವರ, ಕಾಯಬೇಕು. ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲ. ಅರಿದರಿದು ಮತಿಗೆಟ್ಟ ಮಾನವ ಕುರಿಯಲ. ನೆರೆ ಕಂಡು ಕಂಡು ಎಚ್ಚರದ ಕೂಳನಲ. ವಿವೇಕದ ಮೂಗುಮಾರಿಯಲ. ಬರಿಮನದ ಬಾಹಿರನೊಳು ಎನ್ನಲಿ ಮರೆವುದ ಪರಾಧವನು. ಬರಿಮರದ ಬಾಹಿರನೊಳು ಎನ್ನಲಿ ಮರೆವುದ ಪರಾಧವನು. ನಿನ್ನನೆ ಮೆರೆಬುದೈ ಕಾರುಣ್ಯ ನಿಧಿ ಕೈಗಾಯಬೇಕೋ. ಕಾರುಣ್ಯ ನಿಧಿ ಕೈಗಾಯಬೇಕೆಲ್ಲ. ದೇವದೇವ, ಕೃಪಾಸಾಗರ, ಕಾಲಕಾಲ ಭಕ್ತರನ್ನ ಪೊರೆಯುವ ಕರುಣಾಳು ನೀನು. ನನ್ನನ್ನು ಕಾಪಾಡು, ನನ್ನನ್ನು ಮನ್ನಿಸು, ಮನ್ನಿಸು. ದೇವದೇವ ಕೃಪಾಂಬುನಿಧಿ ಭಕ್ತಾವಲಂಬನ ಭಕ್ತದೇಹಿಕ ಸೇವಕ ಪ್ರಿಯ ಭೂತ ಭಾವನ ಭಾವನಾತೀತ ದೇವವಂದಿತ
ಕಾಲರೂಪ ದೇವವಂದಿತ ಕಾಲರೂಪ ಮಹಾವಿಭವ ಭವರಹಿತ ಪಾವನ ಪಾವಗಾಂಬಗ ಸುತಿ ಕುಟುಂಬಿಕ ಕರುಣಿಸುವುದು ಪಾವಗಾಂಬಗ ಸುತಿ ಕುಟುಂಬಿಕ ಕರುಣಿಸುವುದು ಕರುಣಿಸುವುದೆಂದ ದೇವ, ಎಲ್ಲದರಲ್ಲೂ ಇರುವ ಸರ್ವಾಂತರ್ಯಾಮಿ ನೀನು. ಎಲ್ಲೆಲ್ಲೂ ನೀನೇ ಇದ್ದೀಯ. ಸರ್ವತೋಮುಖ ನೀನು, ಸರ್ವಕ್ಕೂ ಆಶ್ರಯ ನೀನು. ಅಯ್ಯೋ, ನಿನಗೆ ಅಪರಾಧ ಮಾಡಿಬಿಟ್ಟೆ ನಾನು. ಸರ್ವೇಶ್ವರ, ನನ್ನನ್ನು ಮನ್ನಿಸು, ಮನ್ನಿಸು. ಸರ್ವಗತ ಸರ್ವಜ್ಞ ಸರ್ವದ ಸರ್ವಭಾವನ ಸರ್ವತೋಮುಖ ಸರ್ವಪೂಜಿತ ಸರ್ವಸಾಧಕ ಸರ್ವಗುಣನಿಲಯ ಸರ್ವಸಂವಾಶ್ರಯ ಸವಾಹಿತ ಸರ್ವಸಂವಾಶ್ರಯ ಸಮಾಹಿತ ಸರ್ವಮಯ ಸರ್ವೇಶ್ವರೇಶ್ವರ ಸರ್ವದುಃಖಾಪಹ ಮಹೇಶ್ವರ ಸರ್ವದುಃಖಾಪಹ ಮಹೇಶ್ವರ ಕರುಣಿಸುವುದೆಂದ ಕರುಣಿಸು, ಅನುಗ್ರಹಿಸು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ ಅರ್ಜುನ. ಭಗವಂತನ ಮಹಿಮೆಯನ್ನು ತಿಳಿಯದೇ ಇಲ್ಲ ಅವನು. ಆದರೆ ಯಾವುದೋ ಅಜ್ಞಾನ ಅವನನ್ನು ಆವರಿಸಿತು. ಅದಕ್ಕಾಗಿ ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ. ಹರಹರ, ತ್ರೈಮೂರ್ತಿ ರೂಪ ನೀನು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಸೂರ್ಯ, ಚಂದ್ರ, ಅಗ್ನಿ ಆದಿ 8 ಮುಖಗಳನ್ನು ಪಡೆದವನು ನೀನು. ಸದ್ಯೋಜಾತಾದಿ ಪಂಚವಕ್ತ್ರ ನೀನು. ನಿರಾಕಾರ ಸಾಕಾರ ಮೂರ್ತಿ ನೀನು. ಭಗವನ್, ನೀನೇ ಎಲ್ಲವೂ. ದೇವಾ ಸುರಧನುಜೇಶವಂದಿತ ದೇವಾ ಮನುಮುನಿಕರ ಪೂಜಿತ ದೇವಾ ತತ್ವಾಕಾರ ಭಾವಿ ಪೊಡೆ ಅತಿ ನಿರಾಕಾರ ದೇವ ಸಾಕಾರದಲ್ಲಿ ನಿಜ ಭಕ್ತಾವಳಿಯನುದ್ಧರಿಪ ಶಿವಮಾದೇವ ದೇವಾ ಸಾಕಾರದಲ್ಲಿ ನಿಜ ಭಕ್ತಾವಳಿಯನುದ್ಧರಿಪ ಶಿವಮಾದೇವ ಕರುಣಿಸಿದೈ ಅನಾಥಂಗೆ ಕರುಣಿಸಿದೈ ಅನಾಥಂಗೆ ಎಂದನ ಪಾರ್ಥ ಹರ, ಗಂಗಾಧರ, ಗಿರಿಜಾರಮಣ, ಭಕ್ತರ ಮನೋಹರ ಅಲ್ಲವೇ ನೀನು? ಹರನೇ ಗಂಗಾಧರನೇ ಹರನೇ ಗಂಗಾಧರನೇ
ಗಿರಿಜಾವರನೇ ಶಶಿಶೇಖರನೇ ದಕ್ಷಾಧ್ವರಹರನೇ ಶಂಕರನೇ ನಿಜ ಭಕ್ತರ ಮನೋಹರನೇ ನನ್ನ ಮೇಲೆ ಕರುಣೆ ಇಡು, ನನ್ನನ್ನು ಉದ್ಧರಿಸು. ನನಗಾದ ಅವಮಾನ ಸೋಲಿನಿಂದ ನನ್ನನ್ನು ಉದ್ಧರಿಸು, ಕಾಪಾಡು. ಕರುಣಿಸುವುದು ಉದ್ಧರಿಸುವುದು, ಕರುಣಿಸುವುದು ಉದ್ಧರಿಸುವುದು, ಸಂಹರಿಸು ಮತ್ಪರಿಭವವನು, ಸಂಹರಿಸು ಮತ್ಪರಿಭವವನು ಎಂದು ಉರುತರದ ಭಕ್ತಿಯಲಂದು ಸೈಗೆಡೆದಿದ್ದನ ಪಾರ್ಥ. ಎಂದು ಭಕ್ತಿಭರಿತನಾಗಿ ಶಿವನ ಪಾದಾರವಿಂದಗಳಿಗೆ ಅಡ್ಡಬಿದ್ದ ಪಾರ್ಥ. ಜನಮೇಜಯ ಕೇಳು, ಅರ್ಜುನನ ಮೇಲೆ ಅವ್ಯಾಜ ಕರುಣೆಯಿಂದ ಈಶ್ವರನು ಬಾಗಿ ಅರ್ಜುನನ ಶಿರವನ್ನು ಹಿಡಿದು ಎಬ್ಬಿಸಿ, ಧರಣಿಪತಿ ಕೇಳು ಈಶನೀತನ ಹೊರೆಗೆ ವಿಜಯಂಗೈದು ಪಾರ್ಥನ ಶಿರವ ಹಿಡಿದೆತ್ತಿದನು, ಬಿಗಿಯಪ್ಪಿದನು ಬರಸೆಳೆದು. ಬಾ, ಹತ್ತಿರ ಬಾ ಹುಚ್ಚು ಹುಡುಗ, ಉಗ್ರ ತಪಸ್ಸನ್ನು ಮಾಡಿ ನೊಂದು ಬಿಟ್ಟೆ ಅಲ್ಲ, ಬಾ ಬಾ ಎಂದು ಶಿವ ಬರಸೆಳೆದು ಬಿಗಿದಪ್ಪಿ ಕರುಣಾ ಸಮುದ್ರದಲ್ಲಿ ಅದ್ದಿದನಂತೆ ಪಾರ್ಥನನ್ನ. ಮರುಳು ಮಗನೇ ಮರುಳು ಮಗನೇ ಮಹಾತಪಸ್ಸಂಚರಣೆಯಲಿ ನೊಂದೈ, ಮರುಳು ಮಗನೇ ಮಹಾತಪಸ್ಸಂಚರಣೆಯಲಿ ನೊಂದೈ ಎನ್ನುತ್ತ ಕಡುಗರುಣಿ ಕರುಣಾಮೃತ ಸಮುದ್ರದೊಳು ಅದ್ದಿದನು ನರನ. ಬಾಚಿ ತಬ್ಬಿಕೊಂಡನಂತೆ, ಮೈದಡವಿದನಂತೆ. ಆಹಾ, ಜನಮೇಜಯ, ಎಷ್ಟು ಮಂದಿಗೆ ಈ ಪುಣ್ಯ ಲಭಿಸುತ್ತದೆ. ಮುದ್ದಿಸಿದನಂತೆ, ಶಿರವನಾಘ್ರಾಣಿಸಿದನಂತೆ. ವ್ಯಥೆ ಪಡಬೇಡ ಕಂದ, ನೀ ಕೊಟ್ಟ ಪೆಟ್ಟು ನನಗೆ ಮಾಡಿದ ಪುಷ್ಪಾರ್ಚನೆಯಪ್ಪ. ನಮಸ್ಕಾರ ಎಂದೇ ಭಾವಿಸಿದ್ದೇನೆ, ಹಾಗೆಯೇ ನಾನು ಸ್ವೀಕರಿಸಿದ್ದೇನೆ ಪಾರ್ಥ. ಕೂಡೆ ಮೈದಡವಿದನು, ಚೈ ಮುಂದಾಡಿದನು, ಕೂಡೆ ಮೈದಡವಿದನು, ಚೈ ಮುಂದಾಡಿದನು. ಮನನೋಯದಿರು ಮಗನೇ, ನೀ ಮಾಡಿರು ಭಗತಿ ಎಂಬುದು ಯಮಗರ್ಚನೆ ನಮಸ್ಕಾರ. ಹೆದರಿಕೊಳ್ಳಬೇಡ, ಹೊಡೆದು ಬಿಟ್ಟೆ, ಪೆಟ್ಟು ಮಾಡಿಬಿಟ್ಟೆ ಎಂದೆಲ್ಲ ಹೇಳಿ ನೊಂದುಕೊಳ್ಳಬೇಡ ಪಾರ್ಥ. ನಿನ್ನ ಭಕ್ತಿಗೆ ವಿಶೇಷವಾಗಿಯೇ ನಾನು ಮೆಚ್ಚಿಕೊಂಡಿದ್ದೇನೆ. ನನಗಾದ ಆನಂದಕ್ಕೆ ಕಿಂಚಿತ್ತೂ ಕೊರತೆ ಇಲ್ಲ ಪಾರ್ಥ. ನನ್ನ ಮಕ್ಕಳಾದ ಗುಹಾ ಗಣಪರ ಮೇಲೆ ಆಣೆ ಇಟ್ಟು ಹೇಳುತ್ತಿದ್ದೇನೆ, ನನಗೆ ಬೇಸರವಾಗಿಲ್ಲವಪ್ಪ, ಬೇಸರವಾಗಿಲ್ಲ. ಕೋಡದಿರು ಕೊಂಕದಿರು, ಭಕ್ತಿಗೆ ನಾಡೆ ಮೆಚ್ಚಿದೆನು. ಕೋಡದಿರು ಕೊಂಕದಿರು, ಭಕ್ತಿಗೆ ನಾಡೆ ಮೆಚ್ಚಿದೆನು. ಎನ್ನ ಚಿತ್ತಕ್ಕೆ ಖೋಡಿಯಿಲ್ಲ ಎಲೆ ಮಗನೇ, ಎನ್ನ ಚಿತ್ತ
ಚಿತ್ತಕ್ಕೆ ಕೋಡಿಯಿಲ್ಲ ಎಲೆ ಮಗನೇ ಗುಹ ಗಣಪತಿಗಳಾಣೆ ಎನ್ನ ಚಿತ್ತಕ್ಕೆ ಕೋಡಿಯಿಲ್ಲ ಎಲೆ ಮಗನೇ ಗುಹ ಗಣಪತಿಗಳಾಣೆದ ಪಾರ್ಥ, ನೀ ಸಾಮಾನ್ಯ ಅಲ್ಲವಯ್ಯ. ಹಿಂದಿನ ಜನ್ಮವೊಂದರಲ್ಲಿ ಮಹಾವಿಷ್ಣುವಿನ ಒಡನಾಡಿಯಾಗಿದ್ದ ನರ ನೀನು, ಪರಮ ಋಷಿ ನೀನು, ನನ್ನ ಭಕ್ತನಪ್ಪ ನೀನು, ನನ್ನ ಭಕ್ತ. ನರನು ನೀ ಪೂರ್ವದಲ್ಲಿ, ನರನು ನೀ ಪೂರ್ವದಲ್ಲಿ ಪೀತಾಂಬರನ ವಿಮಲಾಂಶ ಪ್ರಸೂತನು ಪರಮ ಋಷಿ ನೀನೆನ್ನ ಭಕ್ತನ್ ಚಿಂತೆ ಬೇಡಿಲ್ಲು. ಚಿಂತೆ ಬೇಡ ಇನ್ನು ನಿನಗೆ ಅರ್ಜುನ. ಇರಲಿ, ಮೊದಲು ನಿನ್ನ ಶಸ್ತ್ರಾಸ್ತ್ರಗಳನ್ನು ಹಿಂತೆಗೆದುಕೋ. ವರದನಾದೆನು ಮಗನೇ, ವರದನಾದೆನು ಮಗನೇ, ಶಸ್ತ್ರೋತ್ಕರವನಿದ ನೀ ಮುನ್ನ ಕೊಳ್ಳೆಂದು ಉರುತರ ಪ್ರೇಮದಲ್ಲಿ ಕೊಟ್ಟನು ಖಡ್ಗ ಶರಧನುವ. ಎಂದು ಹೇಳಿ ಕುಸ್ತಿಯಾಟದಲ್ಲಿ ತೆಗೆದುಕೊಂಡಂಥ ಖಡ್ಗ ಬಿಲ್ಲು ಬಾಣಗಳನ್ನು ಅವನಿಗೆ ಹಿಂತಿರುಗಿ ಕೊಟ್ಟ ಪರಮಶಿವ. ಅರ್ಜುನ, ನೀ ಬೇಡಿದುದನ್ನು ಕೊಡುತ್ತೇನೆ, ಸಂಶಯ ಬೇಡ, ಬೆದರಬೇಡ. ಸಲಿಸುವೆನು ನೀ ಬೇಡಿದುದ, ಸಲಿಸುವೆನು ನೀ ಬೇಡಿದುದ, ನಿಷ್ಕಲಿತವು ಅಂಜದಿರು ಇನ್ನು ಸಾಕೆನೆ. ಹಾಗೆ ಹೇಳೋಣ, ನೀನು ಭಕ್ತರಿಗೆ ಸುಲಭ ಭಗವನ್, ಇನ್ನು ಭಯ ಎಲ್ಲಿಯದು ನನಗೆ ಎಂದು ಹೇಳಿ ಪಾರ್ಥ, ದೇವಾದಿದೇವ, ನನ್ನ ಮೇಲೆ ಕೃಪೆ ಇದ್ದರೆ ಪಾಶುಪತಾಸ್ತ್ರವನ್ನು, ಅತಿ ಶ್ರೇಷ್ಠವಾದ ಬ್ರಹ್ಮಶಿರೋಸ್ತ್ರವನ್ನು ಕರುಣಿಸಬೇಕು ನನಗೆ. ಭಗವನ್ ದದಾಸಿ ಚೇನ್ಮಹ್ಯಂ ಕಾಮಂ ಪ್ರೀತ್ಯ ವೃಷಧ್ವಜ, ಕಾಮಯೇ ದಿವ್ಯಮಸ್ತ್ರಂ ತದ್ ಘೋರಂ ಪಾಶುಪತಂ ಪ್ರಭೋ. ಪ್ರಭೋ, ಸುಲಭನೀ ಭಕ್ತರಿಗೆ, ಸುಲಭನೀ ಭಕ್ತರಿಗೆ ಭಯವಿನ್ನೇಕೆ ನಮಗೆನುತ ಸಲಿಸು ಪಾಶುಪತಾಸ್ತ್ರವನು ಬೆಗ್ಗಳದ ಬೊಮ್ಮ ಶಿರೋಸ್ತ್ರವನು ಕೈಗೊಳಿಸುವುದು ಕೃಪೆಯುಳ್ಳೊಡೆ. ಬೆಗ್ಗಳದ ಬೊಮ್ಮ ಶಿರೋಸ್ತ್ರವನು ಪಾಶುಪತಾಸ್ತ್ರವನು ಕೈಗೊಳಿಸುವುದು ಕೃಪೆಯುಳ್ಳೊಡೆ ಎಂದನು ನಗುತ ಕಲಿಪಾರ್ಥ. ಕವಲು ಮಾತಿಲ್ಲ ಪಾರ್ಥ, ಕವಲು ಮಾತಿಲ್ಲ. 14 ಲೋಕಗಳಲ್ಲಿ ಯುದ್ಧದಲ್ಲಿ ಅತ್ಯುತ್ತಮ ಅಸ್ತ್ರ ಎನಿಸಿಕೊಂಡಿರುವ ಬ್ರಹ್ಮಶಿರೋಸ್ತ್ರವನ್ನ ನಿನಗೆ ಕೊಡುತ್ತೇನೆ. ಸವಟಿ ನುಡಿಯುಂಟೆ ಚತುರ್ದಶ ಭುವನದಾಹವದಕ್ಷವು, ಈ ಬಾಣವನು ಕೊಟ್ಟೆನು ಮಗನೇ ಬೊಮ್ಮ ಶಿರೋ ಮಹಾಶರವ. ಅರ್ಜುನ, ಈ ಬಾಣವು ಉದ್ದಂಡ ಬಲವುಳ್ಳದ್ದು. ಪಾಶುಪತಾಸ್ತ್ರವನ್ನೂ ಕೊಡುತ್ತೇನೆ, ಎಲ್ಲಿ ಸ್ವೀಕರಿಸಲು ಸಿದ್ಧನಾಗು. ದಿವಿಜದನುಜ ಭುಜಂಗಮಾದಿಗಳವಗಡಿಸಲು ರೆಹೆಚ್ಚುವುದು, ದಿವಿಜದನುಜ ಭುಜಂಗಮಾದಿಗಳವಗಡಿಸಲು ರೆಹೆಚ್ಚುವುದು
ಸಂಭವಿಸಿದಾಹುತಿಯೆಂದು ಶರವುದ್ದಂಡ ಬಲವೆಂದ ಎಂದು ಶಿವ ಹೇಳೋಣ. ಅರ್ಜುನ ಸರಸ್ಸಿನಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ಬಂದು ಆಚಮನಾದಿಗಳನ್ನು ಮಾಡಿ ಶಿವನ ಪಾದಗಳಿಗೆ ಎರಗಿದ. ಸರಸಿಯಲಿ ಮಿಂದು ಆಚಮನ ವಿಸ್ತರಣೆಯೆಲ್ಲವ ಮಾಡಿ ಸರಸಿಯಲಿ ಮಿಂದು ಆಚಮನ ವಿಸ್ತರಣೆಯೆಲ್ಲವ ಮಾಡಿ ಶೂನ್ಯ ಚರಣದಲ್ಲಿ ಮೈಕ್ಕಿನಿಂದನು ಭಾವಶುದ್ಧಿಯಲಿ ಮಹಾಸ್ತ್ರದ ಧಾರಣ, ಪ್ರಯೋಗ, ಪ್ರಯೋಗಿಸಿದ ಮೇಲೆ ಉಪಸಂಹಾರ, ಹಿಂತಿರುಗಿ ಪಡೆಯುವುದು, ಈ ಎಲ್ಲವನ್ನು ರಹಸ್ಯವಾಗಿ ಉಪದೇಶ ಮಾಡಿದ ಪರಮಶಿವ. ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನ್ನು ವಿಸ್ತರಿಸುತ್ತ ಸರಳ ಸಾಂಗೋಪಾಂಗ ಮಂತ್ರೋಚ್ಚರಣ ಸಂಹೃತಿ ಮೋಕ್ಷವನ್ನು ವಿಸ್ತರಿಸುತ್ತ ರಹಸ್ಯದಲ್ಲಿ ಕೊಟ್ಟನು ಪಾಶುಪದ ಶರವ. ದಿವ್ಯವಾದ ಪಾಶುಪತಾಸ್ತ್ರವನ್ನ ಅನುಗ್ರಹಿಸಿಕೊಟ್ಟ. ದೇವದುಂದುಭಿಯಾಯಿತು. ನಭೋವಾಣಿ ಉಘೇ ಉಘೇ ಎಂದಿತು. ಹರನ ಕೋಮಲ ಹಸ್ತವು ಅರ್ಜುನನನ್ನು ಸ್ಪರ್ಶಿಸಿದಾಗ ಆನಂದ ಸಾಗರದಲ್ಲಿ ಮುಳುಗಿದ ಅನುಭವವಾಯಿತು ಅವನಿಗೆ. ಸಾಮಾನ್ಯರಿಗೆ ದೊರಕುವ ಭಾಗ್ಯವೇ ಜನಮೇಜಯ, ನಿನ್ನ ಮುತ್ತಜ್ಜ ಗಳಿಸಿದ ಜನ್ಮಾಂತರದ ಸುಕೃತದ ಫಲವಪ್ಪ ಇದು. ಹರನ ಕೋಮಲ ಪಾಣಿ ಕಮಲ ಸ್ಪರುಶ ಪೀಯೂಷದಲ್ಲಿ ಮುಳುಗಿದ ನರನತನು ನಿರ್ಮೋಕ ಮುಕ್ತ ಭುಜಂಗನಂದದಲ್ಲಿ ಕಿರಣ ಲಹರಿಯ ಲಳಿಯ ದಿವ್ಯೋತ್ಕರದ ಚಪಲ ಛವಿಯ ಚಾರು ಸ್ಫುರಣದಲ್ಲಿ ಬೋಳೈಸಿದುದು ಸುರನರರ ಕಣ್ಮನವಾ. ಕಿರಣ ಲಹರಿಯ ಲಳಿಯ ದಿವ್ಯೋತ್ಕರದ ಚಪಲ ಛವಿಯ ಚಾರು ಸ್ಫುರಣದಲ್ಲಿ ಬೋಳೈಸಿದುದು ಸುರನರರ ಕಣ್ಮನವಾ. ಪಾರ್ಥ, ಬಹಳ ಜೋಕೆ. ಈ ಪಾಶುಪತಾಸ್ತ್ರ, ಬ್ರಹ್ಮಶಿರೋಸ್ತ್ರಗಳು ಅತ್ಯಂತ ಶ್ರೇಷ್ಠ ಹಾಗೂ ಬಲಿಷ್ಠ ಅಸ್ತ್ರಗಳು. ವಿವೇಚನೆ ಇಲ್ಲದೆ ಪ್ರಯೋಗಿಸಬಾರದು ಕಂಡೆಯ. ಸಾಮಾನ್ಯರ ಮೇಲೆ ಪ್ರಯೋಗಿಸಿದರೆ ಜಗತ್ತೇ ನಾಶವಾಗಿ ಬಿಡುತ್ತದೆ. ನತ್ವೇತತ್ ಸಹಸಾ ಪಾರ್ಥ ವಕ್ತವ್ಯಂ ಪುರುಷೇ ಕ್ವಚಿತ್ ಜಗದ್ವಿನಾಶಯೇತ್ ಸರ್ವಂ ಅಲ್ಪತೇಜಸಿ ಪಾತಿತಂ. ಇಂದ್ರ, ಯಮ, ಕುಬೇರ, ವರುಣ, ವಾಯುದೇವರಿಗೆ ಸಹ ಈ ಅಸ್ತ್ರದ ಪರಿಚಯ ಇಲ್ಲವೆಂದ ಮೇಲೆ ಸಾಧಾರಣ ಮಾತೇನು ಅರ್ಜುನ? ಇದನ್ನ, ಈ ದಿವ್ಯಾಸ್ತ್ರವನ್ನು ಕೈಯಲ್ಲಿ ಹಿಡಿದಾಗ ಬಾಣಪ್ರಯೋಗದಿಂದ ಮಾತ್ರವಲ್ಲದೆ ಮನಸ್ಸು, ಕಣ್ಣು, ಮಾತಿನಿಂದಲೇ ಶತ್ರುವನ್ನು ಕೊಲ್ಲಬಹುದು. ಕರುಣಾಮಯಿಯಾದ ಪರಮಶಿವ ಅರ್ಜುನನನ್ನು ತಬ್ಬಿಕೊಂಡು ಪ್ರೀತಿಯ ಮಳೆಗರೆದನಂತೆ. ಇಹ ಪರಗಳ ಸುಖವನ್ನು ಸಾಧಿಸಲು ಅನುಗ್ರಹ ಮಾಡಿದನಂತೆ. ಧರೆಗೆ ಶಿವ ಧರ್ಮಾರ್ಥ ಕಾಮೋತ್ಕರವನು ಅನುಪಮ ಮೋಕ್ಷ ಪದವನು ಧುರದೊಳಗಿತರ ಗೆಲುವ ಶೌರ್ಯೋನ್ನತಿಯ ಸಾಗಸವ ಕರುಣಿಸಿದನು ಅಪ್ಪಿದನು ಕರೆದನು ಕಿರಿತನು ಜಯನು. ಅಪ್ಪಿಕೊಂಡನಂತೆ ಅರ್ಜುನನನ್ನ. ಮಡದಿಯನ್ನ ಕರೆದು
ಗಿರಿತನುಜೆ, ಈ ಪರಮ ಭಕ್ತನನ್ನು ಅನುಗ್ರಹಿಸು. ಗಿರಿತನುಜೇ, ನೀನುದ್ಧರಿಪುದು ಈ ಪರಮ ಭಕ್ತನನು. ಗಿರಿತನುಜೇ, ನೀನುದ್ಧರಿಪುದು ಈ ಪರಮ ಭಕ್ತನ ನೆನನು ಕರುಣದೊಳೀಕ್ಷಿಸಿದಳಗಜೇ ಎಂದು ಇನಿಯ ಪರಮಶಿವ ಹೇಳೋಣ. ಕೃಪಾದೃಷ್ಟಿಯಿಂದ ಪಾರ್ಥನನ್ನು ನೋಡಿದಳು ಪಾರ್ವತಿ. ಪುಳಕಿತನಾದ ಪಾರ್ಥ ದೇವಿಗೆ ಕೈಮುಗಿಯುತ್ತ, ತಾಯಿ, ಕರುಣಾಮಯಿ, ಜಗನ್ಮಾತೆ, ವಾಗ್ದೇವಿ, ದುರ್ಗೆ, ಯಾರು ತಾಯಿ ಬಲ್ಲರೂ ನಿನ್ನ ಮಹಿಮೆಯನ್ನ. ಗಿರಿಜೆ ತ್ರಿಜಗನ್ಮಾತೆ ರಕ್ಷಿಸು. ಗಿರಿಜೆ ತ್ರಿಜಗನ್ಮಾತೆ ರಕ್ಷಿಸು. ಪರಮ ಕರುಣಾಮೂರ್ತಿ ಜಗದೊಳು ಸಿರಿ ಸರಸ್ವತಿ ಚಂಡಿ ದುರ್ಗಿಯರೆಂಬ ನಾಮದಲ್ಲಿ ಜಗದೊಳು ಸಿರಿ ಸರಸ್ವತಿ ಚಂಡಿ ದುರ್ಗಿಯರೆಂಬ ನಾಮದಲ್ಲಿ ಚರಿಸುತ್ತಿಗ ನಿನ್ನೇಕಮೂರ್ತಿಯ ಪರಿಯನು ಅರಿವವರಾರು ಎನ್ನುತ್ತ ತಚ್ಚರಣಯುಗಳ ಕೆರಗಿ ಪುಳಕಿದನಾದನ ಪಾರ್ಥ. ಎಂದು ಪ್ರಾರ್ಥಿಸಿ ದೇವಿಯ ಪಾದಗಳಿಗೆ ಎರಗಿದ ಅರ್ಜುನ. ಜನಮೇಜಯ, ಎಷ್ಟು ಧನ್ಯನೋ ನಿನ್ನ ಮುತ್ತಜ್ಜ, ಎಂಥ ಮಾನ್ಯನೋ. ಪಾರ್ವತೀದೇವಿಯು ಪ್ರೀತಿಯಿಂದ ಕರೆಯುವ ವಿಧಾನವನ್ನು ನೋಡೋ. ಕೃಷ್ಣನ ಮೈದುನನೇ ಬಾ, ಇನ್ನು ಯಾವುದಕ್ಕೂ ಹೆದರಬೇಡ. ಕಂಜನಾಭನ ಮೈದುನನೆ ಬಾ. ಕಂಜನಾಭನ ಮೈದುನನೆ ಬಾ. ಅಂಜದಿರು ನಿನಗಾಂತರಿಪುಗಳ ಭಂಜಿಸುವ ಸಾಮರ್ಥ್ಯದನುವನು ತಲೆದುರಂಜಿಸುವ. ಧನಂಜಯ, ಇದು ಅಂಜನಾಸ್ತ್ರ. ಇದು ಕೋ ಅಂಜನಾಸ್ತ್ರವ ನಿತ್ಯ ಮಗನೆ ಧನಂಜಯನೇ. ರಿಪುಗಳ ಭಂಜಿಸುವ ಸಾಮರ್ಥ್ಯದನುವನು ತಲೆದುರಂಜಿಸುವ ಅಂಜನಾಸ್ತ್ರವ ನಿತ್ಯ ಮಗನೇ ಧನಂಜಯನೆ ನಿನಗೆನುತ ಕರುಣದಿ ಮಂಜುಳಾರವದಿಂದ ತಚ್ಛಸ್ತ್ರವನ್ನು ಬೆಸಸಿದಳು. ಅರ್ಜುನ, ಅರ್ಜುನ, ಇದು ಈ ದಿವ್ಯಾಸ್ತ್ರ ಅಂಜನಾಸ್ತ್ರ ಬಹಳ ವಿಶೇಷವಾದದ್ದು. ಅಲ್ಲದೆ ಆ ಅಸ್ತ್ರದ ಶಕ್ತಿ ಸಾಮರ್ಥ್ಯ ಬಹುತರವಾದದ್ದು. ಲಕ್ಷಾಂತರ ಶತ್ರುಗಳನ್ನು ತಿಂದು ತೇಗುವ ಸಾಮರ್ಥ್ಯ ಇದೆ ಈ ಅಸ್ತ್ರಕ್ಕೆ. ಒಂದು ದಶ ಶತ ಸಾವಿರದ ಹೆಸರಿಂದ ಲಕ್ಷವು ಕೋಟಿ ಅಗಣಿತದಿಂದ ನಿನಗಾಂತ ಅಘಟ ರಿಪುಗಳ ತಿಂದು ತೇಗುವುದು. ಪಾರ್ಥ, ಇದೋ ಈ ಉಪದೇಶವನ್ನು ತೆಗೋ ಎಂದು ಹೇಳಿ ಅಸ್ತ್ರದ ಪ್ರಯೋಗ ಉಪಸಂಹಾರಾದಿಗಳ ಮರ್ಮವನ್ನು ಅರುಹಿದಳು. ಮಂತ್ರವನ್ನು ಜಪಿಸಿದ ಕೂಡಲೇ ಈ ಅಸ್ತ್ರವು ನಿನ್ನಲ್ಲಿಗೆ ಬಂದು ಏನು ಮಾಡಬೇಕು ಅಪ್ಪಣೆಯಾಗಲಿ ಎಂದು ನಿನ್ನನ್ನು ಕೇಳುತ್ತದೆ ಪಾರ್ಥ. ಬಂದು ಬೆಸನನು ಬೇಡುವುದು ತಾನೊಂದು ಶರರೂಪಾಗಿ. ಬಂದು ಬೆಸನನು ಬೇಡುವುದು ತಾನೊಂದು ಶರರೂಪಾಗಿ ಎನ್ನುತ್ತ ಮುದದಿಂದ ವರಮಂತ್ರೋಪದೇಶವನಿತ್ತಳರ್ಜುನಯೇ.
ಜನಮೇಜಯ ಭೂಪಾಲ, ಅಪ್ಪ ಅಮ್ಮ ಇಬ್ಬರು ಪಾರ್ಥನನ್ನ ಅನುಗ್ರಹಿಸಿದ್ದನ್ನು ನೋಡಿ ಷಣ್ಮುಖ ಗಣೇಶರು ಆನಂದ ತುಂದಿಲರಾಗಿ ಪಾರ್ಥನನ್ನ ಹರಸುತ್ತಾರೆ. ಕರಿಮುಖನ ಷಣ್ಮುಖನ ಚರಣಕ್ಕೆರಗಿ ನುತಿಸುತ್ತಿರಲು ಪಾರ್ಥನ ಪರಮ ಭಕ್ತಿಗೆ ಮೆಚ್ಚಿ ತೆಗೆದಪ್ಪಿದರು ಕರುಣದಲ್ಲಿ. ವರಮಹಾಸ್ತ್ರಗಳನ್ನು ಮಂತ್ರೋತ್ಕರವನವರೊಲಿದಿತ್ತು. ವರಮಹಾಸ್ತ್ರಗಳನ್ನು ಮಂತ್ರೋತ್ಕರವನವರೊಲಿದಿತ್ತು. ಗೆಲು ನೀಧುರದೊಳಹಿತರನು, ಗೆಲು ನೀಧುರದೊಳಹಿತರನೆಂದು ಪರಸಿದರು ಆ ಧನಂಜಯನ. ಪಾರ್ಥ, ಶಿವ ಪಾರ್ಥನನ್ನ ಸಮೀಪಕ್ಕೆ ಕರೆದು ಅಸ್ತ್ರಗಳ ಬಗೆಗೆ ಸಾಂಗೋಪಾಂಗವಾಗಿ ನಿನಗೆ ತಿಳಿಸಿದ್ದಾಯಿತು. ಇನ್ನು ನೀನು ಸರಳ ಸಾಂಗೋಪಾಂಗವನು ನಿನಗರುಹಿದೆನು. ಸರಳ ಸಾಂಗೋಪಾಂಗವನು ನಿನಗರುಹಿದೆನು. ನೀನಿನ್ನು ಶಕ್ರನಪುರಕ್ಕೆ ನಡೆ, ನಿನ್ನುತ್ತರೋತ್ತರ ಕಾರ್ಯ ಗತಿಗಳಿಗೆ. ದೇವೇಂದ್ರನಲ್ಲಿಗೆ ಹೋಗು. ಧನಂಜಯ, ಸತ್ಯ ಧರ್ಮಗಳ ಸಾಕಾರ ಮೂರ್ತಿಯಾದ ಹರಿ ನಿಮಗೆ ಸಹಾಯಕನಾಗುತ್ತಾನೆ. ನಾ ಬೇರೆ ಕೃಷ್ಣ ಬೇರೆ ಅಲ್ಲವಪ್ಪ. ಧರ್ಮದ ಎಂದರೆ ನಿನ್ನ ಕರ್ತವ್ಯದ ಕಡೆಗೇ ಕಣ್ಣಿರಲಿ, ಸತ್ಯದ ಪಥದಲ್ಲಿಯೇ ನಡೆ. ಇದು ನಿನಗೆ ಸದಾ ನೆನಪಿರಲಿ. ಹರಿಸಹಾಯನು ಹರಿಸಹಾಯನು ನಮ್ಮ ಸತ್ವದ ಪರಮರೂಪಾದನು ಕಣ. ಹರಿಸಹಾಯನು ನಿಮಗೆ ನಮ್ಮ ಸತ್ವದ ಪರಮರೂಪಾದನು ಕಣ. ನೀನರಿದಿರು ಎಂದು ಮಹೇಶ ಬೀಳ್ಕೊಟ್ಟನು ಧನಂಜಯನ. ಹೊರಡುವ ಮುನ್ನ ಮತ್ತೊಮ್ಮೆ ಶಿವ ತನ್ನ ಅಭಿಪ್ರಾಯ ಇದು ಎಂದು ಹೇಳುತ್ತಾ, ಪಾರ್ಥ, ನಿಮ್ಮ ಪಾಂಡವರ ಕತೆ ವೇದೋಕ್ತವಾಗಲಿ, ಧರ್ಮಕ್ಕೇ ಸತ್ಯಕ್ಕೇ ಜಯ ಎಂಬುದನ್ನು ಸಾರಲಿ, ನಿಮ್ಮ ಬಾಳುವೆ ಹಸನಾಗಲಿ, ನಿಮ್ಮ ಕಥೆಯನ್ನು ಕೇಳಿ ಅದರಂತೆಯೇ ನಡೆದುಕೊಂಡವರ ಪಾಪಗಳು ಪರಿಹಾರವಾಗಲಿ. ನಿಮ್ಮ ಕಥೆ ವೇದೋಕ್ತವಾಗಲಿ, ನಿಮ್ಮ ಚರಿತ ಸುಚರಿತವಾಗಲಿ. ನಿಮ್ಮ ಕಥೆ ವೇದೋಕ್ತವಾಗಲಿ, ನಿಮ್ಮ ಚರಿತ ಸುಚರಿತವಾಗಲಿ. ನಿಮ್ಮ ಕಥನಾಮೃತವನಾಲಿಸಿ ಕೇಳಿದರ ಅಘ ಕೆಡಲಿ. ನಿಮ್ಮನ್ನು ನಿಂದಿಸುವವರು ಸತ್ಯ ಧರ್ಮ ಶಿಷ್ಟಾಚಾರ ಸಭ್ಯತೆಗಳನ್ನೇ ನಿಂದಿಸಿದಂತೆ ಆಗುತ್ತದೆ. ಅಂಥವರು ದುಷ್ಕರ್ಮಿಗಳು, ಪಾಪಿಗಳು ಎಂಬುದೇ ನನ್ನ ಅಭಿಪ್ರಾಯ. ನಿಮ್ಮ ನಿಂದಿಸುವವರುಗಳು ದುಷ್ಕರ್ಮಿಗಳು, ಪಾದಗರು. ನಿಮ್ಮ ನಿಂದಿಸುವವರುಗಳು ದುಷ್ಕರ್ಮಿಗಳು, ಪಾದಗರು. ತಾನಿದು ನಮ್ಮ ಮತವು, ತಾನಿದು ನಮ್ಮ ಮತವೆಂದು
ಅಭವಹರಸಿದನ್ ಆಧನಂಜಯನ ಎಂದು ಜನಮೇಜಯ ಅಭವ ಸಂಸಾರ ಸಾಗರದ ಕಷ್ಟ ಕೋಟಲೆಗಳಿಂದ ನಮ್ಮೆಲ್ಲರನ್ನೂ ಪಾರು ಮಾಡುವ ಶಿವ ಹರಸಿದ. ಹೀಗೆ ಹರಸಿ ಶಿವಪಾರ್ವತಿಯರು ಷಣ್ಮುಖ ಗಣಪರೇ ಮೊದಲಾದ ಗಣ ಪರಿವಾರದೊಂದಿಗೆ ಕೈಲಾಸಗಿರಿಗೆ ಪ್ರಯಾಣ ಮಾಡಿದರು ಎಂದು ವೈಶಂಪಾಯನರು ಹೇಳುತ್ತಾರೆ. ದೇವಿಯರು ಗುಹ ಗಣಪ ಮುಖ್ಯ ಗಣಾವಳಿಗೆ ಪೊಡಮಟ್ಟನು. ದೇವಿಯರು ಗುಹ ಗಣಪ ಮುಖ್ಯ ಗಣಾವಳಿಗೆ ಪೊಡಮಟ್ಟನು. ಅವರ ಕೃಪಾವಲೋಕನದಿಂದ ಹೊಂಪುಳಿ ಹೋದ ನಡಿಗಡಿಗೆ ದೇವ ವಿಜಯಂಗೈದ ರಜತಗ್ರಾವ ಶಿಖರಕ್ಕೆ ದೇವ ವಿಜಯಂಗೈದ ರಜತಗ್ರಾವ ಶಿಖರಕ್ಕೆ ಮನದೊಳಗೆ ಸಂಭಾವಿಸಿದನು ಈ ವೀರನಾರಾಯಣನ ಮೈದುನನ. ಜನಮೇಜಯ ರಾಜ ಅರ್ಜುನನು ನೋಡುತ್ತಿದ್ದಂತೆಯೇ ಪಿನಾಕಧಾರಿಯೂ ವೃಷಭಧ್ವಜನೂ ಆದ ಕೈಲಾಸವಾಸಿ ಸೂರ್ಯನು ಅಸ್ತಮಿಸಿದಂತೆ ಕಣ್ಣಿಗೆ ಕಾಣದಂತಾದನು. ತತ್ಕ್ಷಣವೇ ವಿಯೋಗದ ನೋವನ್ನು ಅನುಭವಿಸುತ್ತಾನಂತೆ ಪಾರ್ಥ. ಕೇಳು ಜನಮೇಜಯ ಧರಿತ್ರೀಪಾಲ ವರ ಕೈಲಾಸವಾಸಿಯ ಬೀಳುಗೊಂಡನು. ವರ ಕೈಲಾಸವಾಸಿಯ ಬೀಳುಗೊಂಡನು. ತದ್ವಿಯೋಗದಲ್ಲಿ ಇಂದ್ರಕೀಲದಲ್ಲಿ ಮೇಲುದುಗುಡದಲ್ಲಿ ಅಸ್ತ್ರಲಾಭವನಾಲಿಸದೆ ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿತು. ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿತು ಎನ್ನುತ್ತ ಉಮ್ಮಳಿಸಿದನು ಪಾರ್ಥ. ಆಹಾ ಆಹಾ, ಉಮ್ಮಳಿಸಿದನು ಎನ್ನುತ್ತ ಉಮ್ಮಳಿಸಿದನು. ತಪ್ಪಿತು ಎನ್ನುತ್ತ ಉಮ್ಮಳಿಸಿದನು. ಸಿರಿ ತಪ್ಪಿತು ಎನ್ನುತ್ತ ಉಮ್ಮಳಿಸಿದ. ಪದಾಂಬುಜದ ಓಲಗದ ಸಿರಿ ತಪ್ಪಿತು ಎನ್ನುತ್ತ ಉಮ್ಮಳಿಸಿದ. ಶಂಕರ ಪದಾಂಬುಜದ ಓಲಗದ ಸಿರಿ ತಪ್ಪಿತು ಎನ್ನುತ್ತ ಉಮ್ಮಳಿಸಿದ. ಆಹಾ ಆಹಾ. ಮೇಲುದುಗುಡದಲ್ಲಿ ಅಸ್ತ್ರಲಾಭವನಾನಿಸದೆ ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿತು. ತಪ್ಪಿತು ಸಿರಿ ತಪ್ಪಿತು ಓಲಗದ ಸಿರಿ ತಪ್ಪಿತು. ಶಂಕರ ಪದಾಂಬುಜದೋಲಗದ ಸಿರಿ ತಪ್ಪಿತು ಎನು ಉಮ್ಮಳಿಸಿದನು ಪಾರ್ಥ. ನಡೆದದ್ದೆಲ್ಲ ಕನಸೋ ನನಸೋ ಎಂದು ಅನಿಸಿತಂತೆ ಪಾರ್ಥನಿಗೆ. ಮರಳಿನಲ್ಲಿ ಲಿಂಗವನ್ನು ಮಾಡಿ ತಾನು ಅರ್ಚಿಸಿದ್ದು, ಅರ್ಚಿಸಿದ ಪುಷ್ಪಗಳೆಲ್ಲ ಕಿರಾತನ ತಲೆಯ ಮೇಲೆ ಕಾಣಿಸಿಕೊಂಡದ್ದು, ಕಿರಾತನಿಂದ ಏಟು ತಿಂದು ತಾನು ಮುಗ್ಗರಿಸಿದ್ದು, ಭ್ರಮೆಯಿಂದ ಬುದ್ಧಿಗೇಡಿಯಾಗಿ ತಾನು ನಡೆದುಕೊಂಡದ್ದು, ಪರಮಶಿವನನ್ನು ನಿಜ ರೂಪದಲ್ಲಿ ಕಂಡದ್ದು. ಇದೆಲ್ಲ ಕನಸೇ. ಮರುಳು ದೇವಾರ್ಚನೆಯೋ
ಮರುಳು ದೇವಾರ್ಚನೆಯೋ ಕನಸಿನ ಸಿರಿಯೋ ಶಿಶುವಿನ ಕೈಯ ರತ್ನವೋ ಹರಿಯ ಹೂಮಾಲೆಯೋ ಮರಿಯ ವಿವೇಕ ವಿಭ್ರಮವೋ ಹರನನು ಈ ಚರ್ಮಾಕ್ಷಿಯಲಿ ಗೋಚರಿಸಿ ಬೇಡಿದುದಂಬು ಹರನನಿ ಚರ್ಮಾಕ್ಷಿಯಲಿ ಗೋಚರಿಸಿ ಬೇಡಿದುದಂಬು ಮರ್ತ್ಯದೊಳಿರವು ಮಜಭಾಪು ಎನ್ನ ಪುಣ್ಯವೇ ಮಜಭಾಪು ಎನ್ನ ಪುಣ್ಯವೇ ಎನ್ನುತ್ತ ಬಿಸು ಸುಯ್ದ ಇದೆಲ್ಲ ನಿಜ ಎಂದು ತಿಳಿದು ಪುಳಕಿತನಾದನಂತೆ ಪಾರ್ಥ. ಆಹಾ, ಶಿವನನ್ನ ನಿಜ ರೂಪದಲ್ಲಿ ಈ ನನ್ನ ಕಣ್ಣುಗಳಿಂದ ನೋಡುವಂತಾಯಿತಲ್ಲ. ಶಿವನ ಕೈಯಿಂದ ಮುಟ್ಟಿಸಿಕೊಂಡೆ. ನಾನು ಅತ್ಯಂತ ಭಾಗ್ಯಶಾಲಿ. ಭಗವಂತನ ಅನುಗ್ರಹಕ್ಕೆ ಒಳಗಾದೆ, ಕೃತಾರ್ಥನಾದೆ. ಇನ್ನು ನನ್ನ ಶತ್ರುಗಳನ್ನು ಜಯಿಸಿದಂತೆಯೇ ನಾ ಕೋರಿದ್ದೆಲ್ಲ ಕೈಗೂಡಿತು ಎಂದು ಸಂತೋಷ ಸಂಭ್ರಮದಿಂದ ತನ್ನಲ್ಲಿ ತಾನೇ ಆಶ್ಚರ್ಯ ಪಡುತ್ತಿದ್ದಾಗ, ಜನಮೇಜಯ ಕೇಳು, ಮತ್ತೊಂದು ಅದ್ಭುತ ನಡೆಯಿತು. ಅರಸ ಕೇಳದ್ಭುತವನು ಇತ್ತನು ಚರಮ ದಿಗ್ಭಾಗದಲ್ಲಿ ಅಖಿಲ ಜಲಚರ ನಿಕಾಯದ ಮುಂಗುಡಿಯಲಿ ಇಕ್ಕೆಲದ ಫಣಿಕುಲದ ವರನದೀನದ ಕೋಟಿಗಳ ಸಾಗರದ ಪರಿವಾರದಲ್ಲಿ ಬಂದನು ವರುಣನು ಅಮರೇಂದ್ರನ ಕುಮಾರನ ಕಾಂಬತವಗದಲ್ಲಿ. ವೈಡೂರ್ಯಮಣಿಯಂತೆ ಸ್ವಚ್ಛ ಮೈಬಣ್ಣದಿಂದ ದಶ ದಿಕ್ಕುಗಳನ್ನೂ ಬೆಳಗಿಸುತ್ತ ಬಂದ ವರುಣದೇವ. ವರುಣನನ್ನ ಹಿಂಬಾಲಿಸಿ ಧನಾಧಿಪತಿ ಕುಬೇರ ಬಂದ. ಅವನ ಹಿಂದೆ ಯಮಧರ್ಮರಾಜ ಬಂದು ಇಳಿದ. ಆಮೇಲೆ ಒಂದು ಮುಹೂರ್ತದಲ್ಲೇ ಶಚೀದೇವಿ ಸಮೇತ ಸಾಕ್ಷಾತ್ ದೇವೇಂದ್ರ ಬಂದ. ಹಿಡಿಯ ಸಾಲಿನ ಸತ್ತಿಗೆಯ ಬಲ ಕೆಡಕೆ ಕೆದರುವ ಗುರಿಯ ಮುಂಗುಡಿಯ ವಿದ್ಯಾಧರ ಮಹೋರ ಗಯಕ್ಷರಾಕ್ಷಸರ ಆಹಾ, ಸಾಕ್ಷಾತ್ ಪರಮೇಶ್ವರನಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದೀಯ ಅರ್ಜುನ, ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದೀಯ. ನಿನಗೆ ಇನ್ನೇತರ ಕೊರತೆಯಪ್ಪ. ಆಹಾ ಆಹಾ ಎಂದು ಎಲ್ಲರೂ ಪ್ರಶಂಸಿಸುತ್ತಾರೆ. ಜಡಿವ ಕಹಳಾರವದ ನೆಲನುಗ್ಗಡಣೆಗಳ ಕೈವಾರಿಗಳ ಗಡಬಡೆಯ ಗರುವಾಯಿಯಲಿ ಗಗನದಿ ನಿಳಿದ ಅಮರೇಂದ್ರ. ಜನಮೇಜಯ ಮಹಾರಾಜ, ಗೆಲುವಿನ ಮರಿಗಳನ್ನೇ ಹಾಕುತ್ತದೆ ಎಂಬ ಗಾದೆ ಮಾತು ಇದೆಯಪ್ಪ. ಅದೇ ರೀತಿ ಶಿವನಿಂದ ದಿವ್ಯಾಸ್ತ್ರಗಳನ್ನು ಪಡೆದ ಪಾರ್ಥನಿಗೆ ಇದೋ ನಾನು ನನ್ನ ಅಸ್ತ್ರವನ್ನು ಕೊಡುತ್ತಿದ್ದೇನೆ, ಇದೋ ನನ್ನ ಕೊಡುಗೆ ಇದು ಎಂದು ಹೇಳಿ ಶುಭ ಹಾರೈಸಿ ಇಂದ್ರ ಐಂದ್ರಾಸ್ತ್ರವನ್ನು, ವರುಣನು ಸಂಮೋಹನಾಸ್ತ್ರವನ್ನು ಕೊಟ್ಟು ಉಪಕರಿಸಿದರು. ಭಕ್ತಿ ವಿನಯಗಳಿಂದ ಸ್ವೀಕರಿಸಿ ದಿಕ್ಪಾಲಕರನ್ನ ವಂದಿಸಿದ ಪಾರ್ಥ. ಮಗ ಅರ್ಜುನನನ್ನು ದೇವೇಂದ್ರ ತಬ್ಬಿಕೊಂಡು, ಕಂದ, ಕಠಿಣ ತಪಸ್ಸನ್ನು ಮಾಡಿ ದೇಹವನ್ನು ದಂಡಿಸಿ ಬಳಲಿದ್ದೀಯಪ್ಪ. ಅಮರಾವತಿಗೆ ಬಂದು ಕೆಲ ದಿನ ಇದ್ದು ಆಯಾಸ ಪರಿಹಾರ ಮಾಡಿಕೋ. ಕೃತ ತಪಸ್ಸಿಂ ಭಿನ್ನ ಖೇದ
ಶತಶರೀರಂ ವ್ಯಥೆಯನು ಅಮರಾವತಿಯೊಳಗೆ ಕಳೆ ರಥ ಸಹಿತ ಕಳುಹುವೆನು ಮಾತನಿಯ. ಅರ್ಜುನ, 100 ಯಾಗ ಮಾಡಿ ಪುಣ್ಯ ಗಳಿಸಿರುವ ಮಹಾನುಭಾವರು ಇಂದ್ರಲೋಕದಲ್ಲಿ ವಿರಾಜಮಾನರಾಗಿದ್ದಾರೆ. ಬಾ, ಬಂದು ಒಮ್ಮೆ ಅವರನ್ನೆಲ್ಲ ನೋಡು. ಕ್ರತುಶತದ ಕೈಗಾಣಿಕೆಯ ನೀಕ್ಷಿತರ ಸಿರಿಯಂತರವ ಮನವಾರತೆಯದೆಂತುಟೋ. ಕ್ರತುಶತದ ಕೈಗಾಣಿಕೆಯ ದೀಕ್ಷಿತರ ಸಿರಿಯಂತರವ ಮನವಾರತೆಯದೆಂತುಟೋ. ಕಾಣಬೇಕುದು ಪಾರ್ಥ ನೀನೆಂದ. ಹಯ್ಯ, ಹಸಾದ ಇದು ಹಸಾದ. ಶತಕ್ರತುಗಳನ್ನು ಮಾಡಿದ ಮಹಾನುಭಾವರಿಗೆ ಲಭಿಸುವ ಅವಕಾಶ